प्रियाः छात्राः, ऋतुपर्वाणि इति पाठ्यभागस्य अग्रिमं भागं पश्यामः। छात्राः सर्वे अध्यापिकया सह उद्यानं गच्छन्ति इति गतपाठ्यभागे वयं ज्ञातवन्तः। राजेशः, पश्य पश्य तत्र वर्णरञ्जितानि पुष्पाणि सन्ति। राजेशनामकः विद्यार्थी वदति, पश्य पश्य, नोडु नोडु, तत्र तस्मिन् उद्याने वर्णरञ्जितानि पुष्पाणि सन्ति। वर्णः कन्नडभाषायां बण्ण इति वदामः। बಣ್ಣಗಳಿಂದ ಕೂಡಿದ पुष्पाणि सन्ति। पुष्पं कुसुमं सुमम् इत्यर्थः। हूಗಳು पुष्पाणि नपुंसकलिङ्गः, प्रथमाविभक्तिः बहुवचनं। समीरः, आम्, वायुः अपि मन्दं मन्दं वाति। वायुः पवनः मारुतः इति अर्थः। वायुः मन्दं मन्दं वाति। मन्दं शनैः इत्यर्थः। शनैः मेल्लगे। विरुद्धपदं मन्दं शीघ्रं। ಗಾಳಿ ಮೆಲ್ಲ ಮೆಲ್ಲಗೆ ಬೀಸ್ತಾ ಇದೆ। ಕುಮಾರः, ಅಹಂ ಚಿಂತಯಾಮಿ ಸಾಯಂಕಾಲೆ ವೃಷ್ಟಿಃ ಭವಿಷ್ಯತಿ ಇತಿ। ಸಾಯಂಕಾಲೆ, ಸಾಯಂಕಾಲ ಸಂಜೆಯ ಹೊತ್ತಿನಲ್ಲಿ ವೃಷ್ಟಿಃ ವರ್ಷಂ, ಮಳೆ ಅನ್ನೋ ಅರ್ಥ। ಸಾಯಂಕಾಲದಲ್ಲಿ ಮಳೆ ಆಗುತ್ತದೆ ಇತಿ ಅಹಂ ಚಿಂತಯಾಮಿ, ಮಳೆ ಬರುತ್ತದೆ ಅಂತ ನಾನು ಯೋಚಿಸ್ತಾ ಇದ್ದೇನೆ। ಜೋಸೆಫ್, ಇದಾनीं ವರ್ಷ ಋತುಃ ಕಿಂ। ಜೋಸೆಫ್ ನಾಮಕ ವಿದ್ಯಾರ್ಥಿ ವದತಿ, ಇದಾनीं ವರ್ಷ ಋತುಃ ಕಿಂ, ಈಗ ವರ್ಷ ಋತುವೋ ಅಂತ ಕೇಳ್ತಾನೆ। ಅಧ್ಯಾಪಿಕ, ನ ಇದಾनीं ವಸಂತ ಋತುಃ ಕಿಂ ಭವಾನ್ ಋತೂನಾಂ ವಿಷಯೇ ನ ಜಾನಾತಿ। ನ ಇಲ್ಲ, ಇದಾनीं ವಸಂತ ಋತುಃ, ಇದಾनीಂ ಅಧುನಾ ಇತ್ಯರ್ಥ, ಈಗ। ವಸಂತ ಋತು, ಭವಾನ್ ಋತೂನಾಂ ವಿಷಯೇ ನ ಜಾನಾತಿ ಕಿಂ। ಭವಾನ್ ನೀನು ಅನ್ನುವ ಅರ್ಥ, ನೀನು ಋತುಗಳ ವಿಷಯದಲ್ಲಿ ನ ಜಾನಾತಿ ಕಿಂ, ತಿಳಿದಿಲ್ವೋ। ಋತೂನಾಂ ಪುಂಲಿಂಗಃ, ಷಷ್ಠೀವಿಭಕ್ತಿಃ ಬಹುವಚನಂ। ಗುರುಣಾಂ ಇದ್ದ ಹಾಗೆ ಋತು ಗುರು ಶಬ್ದ ಉಕಾರ ಅಂತ ಪುಂಲಿಂಗ। ಋತುಗಳ ವಿಷಯದಲ್ಲಿ ನಿನಗೆ ಅರಿವಿಲ್ವೋ ಅಂತ ಕೇಳ್ತಾನೆ। ಬಾದಲ್, ಆಂ ಮಹೋದಯೇ ಇದಾನೀಂ ಸ್ಮರಾಮಿ ಮಮ ಮಾತಾ ಉಕ್ತವತಿ ಆಸೀತ್। ಪೂಜ್ಯರೇ, ಇದಾನೀಂ ಸ್ಮರಾಮಿ, ಈಗ ನಾನು ನೆನಪಿಸ್ಕೊಳ್ತಾ ಇದ್ದೇನೆ। ಮಮ ಮಾತಾ ಉಕ್ತವತಿ ಆಸೀತ್, ಮಾತಾ ಜನನಿ, ಮಮ ಮಾತಾ ಉಕ್ತವತಿ, ನನ್ನ ತಾಯಿ ಹೇಳಿದ್ರು ಈ ವಿಷಯವನ್ನು, ಋತುಗಳ ವಿಷಯದಲ್ಲಿ ಇದನ್ನು ನನಗೆ ಹೇಳಿದ್ರು। ಲತಾ, ಮಹೋದಯೇ ಏತೇಷಾಂ ಋತೂನಾಂ ವಿಷಯೇ ಜ್ಞಾತುಂ ಇಚ್ಛಾಮಿ। ಪೂಜ್ಯರೇ, ಏತೇಷಾಂ ಋತೂನಾಂ ವಿಷಯೇ, ಈ ಋತುಗಳ ವಿಷಯದಲ್ಲಿ ಜ್ಞಾತುಂ ತಿಳಿಯಲು, ಇಚ್ಛಾಮಿ ಇಚ್ಛಿಸುತ್ತೇನೆ। ಛಾತ್ರಾಃ, ವಯಮಪಿ ಇಚ್ಛಾಮಃ, ಸರ್ವೇ ಛಾತ್ರಾಃ ವದಂತಿ ವಯಮಪಿ ಋತೂನಾಂ ವಿಷಯೇ ಜ್ಞಾತುಂ ಇಚ್ಛಾಮಃ ಇತಿ। ಅಧ್ಯಾಪಿಕ, ಅಸ್ತು ಕ್ರಮಶಃ ವದಾಮಿ। ಅಧ್ಯಾಪಿಕ ಶಿಕ್ಷಕಿ ಹೇಳ್ತಾರೆ, ಅಸ್ತು, ಆಂ ಭವತು, ಆಗಲಿ, ಕ್ರಮಶಃ ವದಾಮಿ, ಕ್ರಮವಾಗಿ ಹೇಳ್ತೇನೆ। ಸರ್ವಸ್ಯಾದೌ ಭವತಿ ವಸಂತ ಋತುಃ। ಸರ್ವಸ್ಯ ಆದೌ, ಸರ್ವಸ್ಯಾದೌ ಸವರ್ಣ ದೀರ್ಘ ಸಂಧಿ, ಸರ್ವಸ್ಯ ಎಲ್ಲಕ್ಕೂ, ಆದೌ ಆದಿ ಮೊದಲು, ಎಲ್ಲಕ್ಕೂ ಮೊದಲು ವಸಂತ ಋತು ಭವತಿ, ವಸಂತ ಋತು ಆಗುತ್ತದೆ। ಏಷಃ ಋತೂನಾಂ ರಾಜ ಇತಿ ಕಥ್ಯತೆ। ಏಷಃ ವಸಂತಃ ಋತೂನಾಂ ರಾಜ, ಋತುಗಳಿಗೆ ರಾಜ ಎಂದಾಗಿ ಹೇಳಲ್ಪಡುತ್ತದೆ। ಅಸ್ಯ ಆಗಮನೇನ ಪ್ರಕೃತಿ ಫಲಪುಷ್ಪೈಃ ಶೋಭತೆ। ವಸಂತಸ್ಯ, ವಸಂತ ಋತೋಃ ಆಗಮನೇನ, ಆಗಮನಂ ಬರುವುದು, ವಸಂತ ಋತು ಬಂದಾಗ ಪ್ರಕೃತಿ ನಿಸರ್ಗ ಫಲಪುಷ್ಪೈಃ ಶೋಭತೆ, ಹೂ ಹಣ್ಣುಗಳಿಂದ, ಫಲಂ ಹಣ್ಣುಗಳು, ಪುಷ್ಪಾಣಿ ಹೂಗಳು, ಹೂ ಹಣ್ಣುಗಳಿಂದ
ಶೋಭತೆ ಶೋಭಿಸ್ತದೆ. ಗಗನಂ ನಿರ್ಮಲಂ ಭವತಿ. ಗಗನಂ ಗಗನಂ ಆಕಾಶ, ವ್ಯೋಮ ಹೇಗಿರ್ತದೆ ಆಕಾಶ? ನಿರ್ಮಲಂ ಭವತಿ. ನಿರ್ಮಲಂ ಶುದ್ಧಂ ಇತ್ಯರ್ಥ, ಸ್ವಚ್ಛಂ. ನಿರ್ಮಲಂ ವಿರುದ್ಧ ಪದಂ ಮಲಂ. ವಸಂತ ಋತು ಬಂದಾಗ ಆಕಾಶದಲ್ಲಿ ಯಾವುದೇ ಮೋಡಗಳಿರುವುದಿಲ್ಲ, ಶುಭ್ರವಾದ ಆಕಾಶ ಇರುತ್ತದೆ ಮತ್ತು ಪ್ರಕೃತಿಯಲ್ಲೆಲ್ಲ ಹೂವು ಹಣ್ಣುಗಳಿಂದ ತುಂಬಿದ್ದು ಪ್ರಕೃತಿ ಸುಂದರವಾಗಿ ಕಾಣ್ತದೆ. ಆದ್ದರಿಂದ ಇದನ್ನು ಋತುಗಳ ರಾಜ ಎಂಬುದಾಗಿ ಹೇಳ್ತಾರೆ. ತಟಾಕೇಶು ಶುದ್ಧಂ ಜಲಂ ವಿರಾಜತೆ. ವಸಂತ ಋತು ಆಗಮನೇನ ವಸಂತ ಋತು ಸಮಯೇ ತಟಾಕೇಶು, ತಟಾಕಂ ಕಾಸಾರಃ ಸರಃ ಸರೋವರಃ ಇತ್ಯರ್ಥ. ಸರೋವರಗಳಲ್ಲಿ ಶುದ್ಧಂ ಜಲಂ ವಿರಾಜತೆ, ಶುದ್ಧವಾದ ನೀರು ಇರುತ್ತದೆ, ಶೋಭಿಸ್ತದೆ. ಅಂದರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕೆಸರಿನಿಂದ ಮಣ್ಣುಗಳಿಂದ ತುಂಬಿದ ನೀರು ತುಂಬಿಕೊಂಡಿದ್ರೆ ವಸಂತ ಋತುವಿನಲ್ಲಿ ಶುದ್ಧವಾದ ನೀರಿರ್ತದೆ. ಅತಃ ಅಯಂ ಋತು ಶ್ರೇಷ್ಠತಮಃ. ಅತಃ ಆದ್ದರಿಂದ ಅಯಂ ಋತು, ಅಯಂ ವಸಂತ ಋತು ಶ್ರೇಷ್ಠತಮಃ ಅತಿಶ್ರೇಷ್ಠ ಇತ್ಯರ್ಥ. ಭಾರತೀಯಾನಾಂ ಏತತ್ ನೂತನ ವರ್ಷಾರಂಭ ದಿನಂ. ಏತತ್ ವಸಂತ ಋತೋಃ ಆದೌ ಭಾರತೀಯಾನಾಂ ನೂತನ ವರ್ಷಾರಂಭ ದಿನಂ. ಭಾರತೀಯರಿಗೆ ಇದು ನೂತನ ವರ್ಷದ ಆರಂಭದ ದಿನ. ನೂತನಂ ನವಂ ಇತ್ಯರ್ಥ, ನವೀನಂ ನವಂ. ಹೊಸ ವರ್ಷದ ಆರಂಭ ಯಾವುದು ಅಂದರೆ ನಾವೆಲ್ಲ ಈಗ ಆಚರಣೆ ಮಾಡ್ತಾ ಇದ್ದಾಗ ಜನವರಿ 1 ಅನ್ನುವುದು ನಮ್ಮ ಭಾರತೀಯ ಪರಂಪರೆಯ ಹೊಸ ವರ್ಷ ಆಗಿರುವುದಿಲ್ಲ. ನಮಗೆಲ್ಲ ತಿಳಿದೇ ಇದೆ, ಯುಗಾದಿ ಅನ್ನುವುದು ನಮ್ಮ ಸಂಸ್ಕೃತಿಯಲ್ಲಿ ಹೊಸ ವರ್ಷದ ಆದಿಯ ದಿನ, ಮೊದಲ ದಿನ. ನ್ಯೂ ಇಯರ್ ಅನ್ನು ಆರಂಭ ಆಗುವುದೇ ಯುಗಾದಿಯ ದಿನ. ಅದು ವಸಂತ ಋತುವಿನ ಆರಂಭದ ದಿನ. ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲನೆಯ ದಿನ ಪ್ರತಿಪತ್ ಹೇಳ್ತಾರೆ. ಪಾಡ್ಯ ಅಂತಲೂ ಅದಕ್ಕೆ ಹೆಸರಿದೆ. ಆ ದಿವಸನೇ ಯುಗಾದಿ ಅಂತ ಹೇಳ್ತಾರೆ. ಅದು ನಮಗೆ ವರ್ಷದ ಆರಂಭದ ದಿನ. ವರ್ಷಾರಂಭ ಸವರ್ಣದೀರ್ಘ ಸಂಧಿ. ಪ್ರಿಯಾಃ ಛಾತ್ರಾಃ ಅವಗತಂ ಇತಿ ಮನ್ಯೆ. ಏಕಂ ಗೃಹಕಾರ್ಯಮಸ್ತಿ. ವಸಂತ ಋತೋಃ ಆಗಮನೇನ ಕಿಂ ಕಿಂ ಜಾಯತೆ ಇತಿ ಲಿಖಂತು. ವಸಂತ ಋತುವಿನ ಆಗಮನದಲ್ಲಿ ಪ್ರಕೃತಿಯಲ್ಲಿ ಏನೇನು ವ್ಯತ್ಯಾಸಗಳಾಗ್ತವೆ, ಪ್ರಕೃತಿ ಹೇಗಿದೆ ಅನ್ನುವುದನ್ನು ನೀವು ನಿಮ್ಮ ವಾಕ್ಯದಲ್ಲೇ ಬರೆಯಿರಿ. ಮುಂದಿನ ಪಾಠವನ್ನು ಮುಂದಿನ ಭಾಗದಲ್ಲಿ ನೋಡೋಣ.